ಲಿಂಬೆಹಣ್ಣು ಅರಿಶಿನ ಕುಂಕುಮ ಇಟ್ಟು ವಾಮಾಚಾರ ಮಾಡೋದು ಸಾಮಾನ್ಯ. ಆದರೆ ಇದು ಯಾವುದಪ್ಪ ಡಿಫ್ರೆಂಟು? ಈ ಬ್ಲ್ಯಾಕ್ ಮ್ಯಾಜಿಕ್ ಏನಿದೆ, ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬೋದಿಲ್ಲ, ಅವ್ರವ್ರ ಮೇಲೆ ಬಿಟ್ಟಿದ್ದದು. ಆದರೆ ಅದರಲ್ಲೂ ವೆರೈಟಿ ಬರ್ತಾ ಇದೆ, ಹೊಸ ಟ್ರೆಂಡ್ಗಳು. ನಾರ್ಮಲ್ ಆಗಿ ಅರಿಶಿನ ಕುಂಕುಮ ಲಿಂಬೆಹಣ್ಣು ಇನ್ನೊಂದೇನೋ ವಾಮಾಚಾರ ನೋಡ್ತಾ ಇದ್ವಿ ನಾವು. ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮ ಹೊರವಲಯದಲ್ಲಿ ಮೊಬೈಲ್ ವಾಮಾಚಾರ ಅಂತೆ. ಪಾಟೀಲ್ ಎಂಬುವರ ಗದ್ದೆಯಲ್ಲಿ ಮೊಬೈಲ್ ಇಟ್ಟು ಹೋಗಿದ್ದಾರಂತೆ. ಸ್ವಿಚ್ ಆಫ್ ಮಾಡಿಟ್ಟು ಕಿಡಿಗೇಡಿಗಳು ಹೋಗಿದ್ದಾರೆ. ಇದು ಯಾವುದ್ರಿ ಇದು ಹೊಸದು ಮೊಬೈಲ್ ವಾಮಾಚಾರ? ಇದು ಆ ಮೊಬೈಲಲ್ಲಿ ಅಂಥದ್ದೇನಾದರೂ ಇರುತ್ತಾ? ಮೊಬೈಲ್ ಜೊತೆಗೆ ಲಿಂಬೆಹಣ್ಣು ತೆಂಗಿನಕಾಯಿ ಇಟ್ಟು ಮಾಟ ಮಂತ್ರ ಮಾಡಿ ಹೋಗಿದ್ದಾರಂತೆ. ಗದ್ದೆಯಲ್ಲಿ ವಾಮಾಚಾರ ಮಾಡಿದ್ರಿಂದ ರೈತರಲ್ಲಿ ಆತಂಕ ಎದುರಾಗಿದೆ. ಇದು ಮೋಸ್ಟ್ಲಿ ಹೊಸದು ಅಂತ ಅನ್ನಿಸ್ತಾ ಇದೆ. ಮೊಬೈಲ್ನಲ್ಲಿ ಅದೇನೇನೋ ವಾಮಾಚಾರ ಮಾಡಿ ಅಥವಾ ಫೋಟೋ ಗೀಟ ಹಾಕಿ ಸ್ವಿಚ್ ಆಫ್ ಮಾಡಿ ಇದೆಲ್ಲವನ್ನ ಇಟ್ಟು ಹೋಗಿದ್ದಾರೆ ಅನ್ನೋ ಗೊತ್ತಿಲ್ಲ. ಅದರ ಬಗ್ಗೆ ಆ ಜಮೀನಿನ ಮಾಲೀಕ ಪಾಟೀಲ್ ಅವರೇ ಮಾತಾಡಿದ್ದಾರೆ. ಮೊಬೈಲ್ ಇಟ್ಟು ಹೋಗಿದ್ದಾರೆ. ಆವಾಗ ಕೃಷಿ ಭೂಮಿಯಲ್ಲಿ ಮಾಟ ಮಂತ್ರ ಮಾಡೋರು ಸುಧಾ ಕೃಷಿ ಭೂಮಿ ಸುಧಾ ಬಿಡ್ತಾ ಇಲ್ಲ. ಅದ್ರ ಜೊತೆಗೇನೆ ನಿಮ್ಗೆ ಈಗ ಮಾಟ ಮಂತ್ರ ಹೆಂಗೆ ಮಾಡೋದು, ಎಷ್ಟು ದೊಡ್ಡ ಮಟ್ಟಿಗೆ ಮಾಟ ಮಂತ್ರ ಮಾಡೋರು ಹೋಗಿದ್ದಾರೆ. ಈಗ ನಿಮಗೆ ಒಂದು ಸಾದಾ ಉದಾಹರಣೆ ತೋರಿಸ್ತೀನಿ. ಇದು ನೋಡ್ರಿ, ಇಲ್ಲೇ ಕೃಷಿ ಭೂಮಿ ಒಳಗೆ ಮಾಟ ಮಂತ್ರ ಮಾಡೋರು ಇಲ್ಲೇ ಉತ್ತಾರ ಒಗೆದು ಹೋಗಿದ್ದಾರೆ. ಅದ್ರ ಜೊತೆಗೆ ತೆಂಗಿನಕಾಯಿ ಇದೆ, ಎಲೆ ಇದೆ, ಲಿಂಬೆಹಣ್ಣು ಇದೆ, ಮತ್ತು ಮೊಸರು ಅನ್ನ ಇದೆ. ಅದ್ರ ಜೊತೆಗೇ ದೊಡ್ಡದು ಅದು ವಿಚಾರ ಅಂದ್ರೆ ಇದು ಮೊಬೈಲ್ ಇಟ್ಟು ಹೋಗಿದ್ದಾರೆ. ಆವಾಗ ಈ ಮಾಟ ಮಂತ್ರ ಮಾಡೋರು ಎಷ್ಟು ದೊಡ್ಡ ಮಟ್ಟಿಗೆ ಹೋಗಿದ್ದಾರೆ ಇದರಲ್ಲಿ ತಿಳಿತೈತಿ. ಕೃಷಿ ಭೂಮಿಯಲ್ಲಿ